ಗೆಳೆಯರೆ ನಮಸ್ತೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಉನ್ನತ ಶಿಕ್ಷಣ ಇಲಾಖೆಯಿಂದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ 3853 ಶೈಕ್ಷಣಿಕ ಸಂಯೋಜಕರ ನೇಮಕಾತಿಗಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ ಈ ಮುಂಚೆ ಅತಿಥಿ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥವ್ರನ್ನ ಇದಕ್ಕೆ ಬಳಸಿಕೊಳ್ಳಲಾಗ್ತಾ ಇರುವಂಥದ್ದು. ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ವಾಚ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಗೆಳೆಯರೆ, ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಇತ್ತೀಚೆಗೆ UGC ಅರ್ಹತೆ ಇರತಕ್ಕಂಥ ಅತಿಥಿ ಉಪನ್ಯಾಸಕರನ್ನು ಮಾತ್ರ ಮುಂದುವರಿಸಿರುವಂಥದ್ದು. ಸೊ ಅಂದರೆ ಯಾರು UGC ಅರ್ಹತೆಯನ್ನು ಪಡೆದಿಲ್ಲ ಅವ್ರನ್ನ ಹೊರಗಿಟ್ಟಿರುವಂಥ ಒಂದು ಕಾರಣ. ಇಲ್ಲಿ ಒಟ್ಟು ಇಂತಹ ಅತಿಥಿ ಉಪನ್ಯಾಸಕರು ಈಗ ತಮ್ಮ ಕೆಲಸವನ್ನು ಕಳೆದುಕೊಂಡಿದ್ದಾರೆ. ಅಂಥವರಿಗೆ ನೆರವನ್ನು ಒದಗಿಸೋದಕ್ಕೋಸ್ಕರ ಸರ್ಕಾರ ಒಂದು ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡೋದಕ್ಕೆ ಹೊರಟಿದೆ. ಸೊ ಆ ಹುದ್ದೆಯ ಹೆಸರು ಬಂದ್ಬಿಟ್ಟು ಶೈಕ್ಷಣಿಕ ಸಂಯೋಜಕರು ಅಂತೇಳಿ. ಈಗ 3853 ಅತಿಥಿ ಉಪನ್ಯಾಸಕರನ್ನು ಮಾನವೀಯ ನೆಲೆಗಟ್ಟಿನಲ್ಲಿ ಮುಂದಿನ 3 ವರ್ಷಗಳ ಅವಧಿಗೆ ಶೈಕ್ಷಣಿಕ ಸಂಯೋಜಕರನ್ನಾಗಿ ನೇಮಕ ಮಾಡಿಕೊಳ್ಳೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ತಿಳಿಸಿದ್ದಾರೆ. ಉನ್ನತ ಶಿಕ್ಷಣ ಪರಿಷತ್ನಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ಇಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ, ಎಂಜಿನಿಯರಿಂಗ್ ಕಾಲೇಜು ಮತ್ತು ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಶೈಕ್ಷಣಿಕ ಸಂಯೋಜಕರ ಹುದ್ದೆಯನ್ನು ಸೃಷ್ಟಿ ಮಾಡಲಾಗ್ತಾ ಇದೆ. ಕನಿಷ್ಠ 5 ವರ್ಷ ಕಾರ್ಯನಿರ್ವಹಿಸಿರುವಂಥ ಅತಿಥಿ ಉಪನ್ಯಾಸಕರು ಯಾರು UGC ಅರ್ಹತೆಯನ್ನು ಹೊಂದಿಲ್ಲವೋ ಅಂಥವರನ್ನು ಮಾತ್ರ ಇದಕ್ಕೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹಾಗೆ ಇವರ ಶೈಕ್ಷಣಿಕ ಸಂಯೋಜಕರು ಅಂದ ತಕ್ಷಣ ಅವ್ರಿಗೆ ಏನು ಕೆಲಸ ಇರುತ್ತೆ ಅಂತಂದರೆ, ಕಾಲೇಜುಗಳಲ್ಲಿ ಶೈಕ್ಷಣಿಕ ನಿರ್ವಹಣೆ ಅವಶ್ಯ ಇರತಕ್ಕಂಥ ಪ್ರಯೋಗಾಲಯ, ಗ್ರಂಥಾಲಯ, ಮಾಹಿತಿ ಮತ್ತು ತಂತ್ರಜ್ಞಾನ, LMS, ಪರೀಕ್ಷಾ ಕಾರ್ಯಗಳು, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮತ್ತು ಮಾನಸಿಕ ಹಾಗೂ ಉದ್ಯೋಗ ಮಾರ್ಗದರ್ಶಕರಾಗಿ ತಾಂತ್ರಿಕ ಮತ್ತು ಶೈಕ್ಷಣಿಕ ಕಾರ್ಯಗಳಲ್ಲಿ ಅವರ ವಿಷಯ ಪರಿಣತಿ ಆಧರಿಸಿ ಅವಕಾಶವನ್ನು ನೀಡಲಾಗುತ್ತೆ. ಹಾಗೆ ಇನ್ನೊಂದು ವೆರಿ ಇಂಪಾರ್ಟೆಂಟು, ಅವರಿಗೆ ಮತ್ತೆ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಅವರಿಗೆ ಆಸಕ್ತಿ ಇದ್ದರೆ ಸೊ UGC ಅರ್ಹತೆಯನ್ನು ಪಡಿಬೇಕಾಗುತ್ತೆ. ಅಂದರೆ ನೆಟ್ KSET ಎಕ್ಸಾಮ್ ಬರೆದು ಪಾಸ್ ಮಾಡಬೇಕಾಗುತ್ತೆ. ಸೊ ಆ ನೆಟ್ ಅಥವಾ KSET ಪರೀಕ್ಷೆಯನ್ನು ಪಡೆಯಲು ಬೇಕಾದ ಆನ್ಲೈನ್ ತರಬೇತಿಯನ್ನು ಕೂಡ ಅವರಿಗೆ ನೀಡಲಾಗುತ್ತೆ ಅಂತೇಳಿ. ಆಮೇಲೆ ಅದಾದ ನಂತರ ಅವರಿಗೆ ಸಾಮಾಜಿಕ ಭದ್ರತೆಯನ್ನು, ಅಂದರೆ ಆರ್ಥಿಕ ಭದ್ರತೆಯನ್ನು ಕೂಡ ಕೊಡುವಂಥದ್ದು. ಅಂದರೆ ಸೊ ಸಾಮಾನ್ಯವಾಗಿ ಯಾರು ರಿಟೈರ್ಮೆಂಟ್ ಆಗ್ತಾರೋ ಅವರಿಗೆ 5 ಲಕ್ಷ ಇಡುಗಂಟನ್ನು ನೀಡಲಾಗುತ್ತೆ. ಒಂದು ವೇಳೆ ಇವರು ಕೂಡ ಆ ರಿಟೈರ್ಮೆಂಟ್ ಏಜ್ಗೆ ಬಂದರೆ ಅವರಿಗೂ ಕೂಡ 5 ಲಕ್ಷ ರೂಪಾಯಿ ಇಡುಗಂಟನ್ನು ನೀಡಲಾಗುತ್ತೆ ಅಂತ. ಸೊ ಸ್ನೇಹಿತರೆ, ಈಗ 3853 ಶೈಕ್ಷಣಿಕ ಸಂಯೋಜಕ ಹುದ್ದೆಯ ಸೃಷ್ಟಿಯಿಂದ ಯಾರೆಲ್ಲ ಈಗ ಸುಮಾರು ವರ್ಷಗಳ ಕಾಲ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿ UGC ಅರ್ಹತೆ ಇಲ್ಲ ಅನ್ನುವಂಥ ಒಂದೇ ಕಾರಣಕ್ಕೆ ಹೊರಗುಳಿದಿದ್ರು ಅಂಥವರಿಗೆ ಸರ್ಕಾರ ಈ ಒಂದು ನೆರವನ್ನು ಒದಗಿಸೋದಕ್ಕೆ ಮುಂದಾಗಿರುವಂಥ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಒದಗಿಸಿರುವಂಥದ್ದು. ಇದಿಷ್ಟು ಸ್ನೇಹಿತರೆ ಶೈಕ್ಷಣಿಕ ಸಂಯೋಜಕ ಹುದ್ದೆಗಳ ಕುರಿತಾಗಿರ್ತಕ್ಕಂಥ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ನಮಸ್ತೆ.